ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹಾಗೆ ಎಲ್ಲರೂ ಚೆನ್ನಾಗಿರಲಿ ಅಂತ ಆಶಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇನ್ನೇನು ಮಕ್ಕಳ ಎಕ್ಸಾಮ್ ಮುಗಿತಾ ಬಂತು, ಸಮ್ಮರ್ ಹಾಲಿಡೇ ಕೂಡ ಸ್ಟಾರ್ಟ್ ಆಗ್ತಿದೆ. ಮನೆಯಿಂದ ಹೊರಗೆ ಕಾಲಿಡೋಕ್ಕೂ ಕಷ್ಟ ಅನಿಸೋಷ್ಟು ಬಿಸಿಲು. ಆದರೂ ವರ್ಷ ಪೂರ್ತಿ ಕೆಲಸ, ಶಾಲೆ, ಅದು ಇದು ಅಂತ ಬ್ಯುಸಿಯಾಗಿರೋ ನಮಗೆ ಸಣ್ಣ ಒಂದು ಬ್ರೇಕ್ ಬೇಕೇ ಬೇಕು ಅನಿಸುತ್ತೆ ಅಲ್ವಾ? ಹೌದು, ಖಂಡಿತವಾಗ್ಲೂ ಎಲ್ರಿಗೂ ಹಾಗನ್ಸೋದು ಸಹಜ. ಹಾಗಾದರೆ ಎಲ್ಲಿಗೆ ಹೋಗೋಣ, ಏನು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಯೋಚಿಸ್ತಾ ಡಿಸೈಡ್ ಮಾಡೋಷ್ಟು ಹೊತ್ತಿಗೇನೆ ಅರ್ಧ ರಜೆ ಮುಗ್ದೇ ಹೋಗಿರುತ್ತೆ. ನೀವು ಮಾಡೋ ಡಿಸೈಡ್ಗೆ ಸ್ವಲ್ಪ ಸಹಾಯ ಆಗಲಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮ್ಮ ಟ್ರಿಪ್ಗೆ ಸ್ವಲ್ಪ ಆದರೂ ಸಹಾಯ ಆಗೇ ಆಗುತ್ತೆ ಅಂತ ನಾವು ಅಂದ್ಕೋತೀವಿ. ಕರ್ನಾಟಕದಲ್ಲೇ ಇರೋ ಕೆಲವೊಂದಿಷ್ಟು ಸ್ಥಳಗಳ ಬಗ್ಗೆ, ಒಂದಿಷ್ಟು ಕ್ಷೇತ್ರಗಳ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಒಂದು ಸಣ್ಣ ಪ್ರಯತ್ನ ಇದು. ಹಾಗಾದರೆ ಮೊದಲನೇ ಕ್ಷೇತ್ರ ಯಾವುದು ಅಂತ ನೋಡೋಣವಾ? ಮೊದಲು ಗಣಪತಿಯಿಂದ ಪ್ರಾರಂಭ ಮಾಡೋದು ನಮ್ಮ ಪದ್ಧತಿ. ಯಾವುದೇ ಒಂದು ಶುಭ ಕಾರ್ಯ ಅಥವಾ ಒಂದೊಳ್ಳೆ ಕೆಲಸ ಮಾಡಬೇಕು ಅಂದರೆ ಮೊದಲು ಗಣಪತಿಯ ದರ್ಶನ, ಗಣಪತಿಯ ಪ್ರಾರ್ಥನೆ ಅನ್ನೋದು ಒಂದು ವಾಡಿಕೆ. ಹಾಗಾಗಿ ನಾವು ಕೂಡ ಒಂದು ಶಕ್ತಿಶಾಲಿಯಾದ ಶ್ರೀ ಮಹಾಗಣಪತಿಯ ಕ್ಷೇತ್ರದೊಂದಿಗೆ ಪ್ರಾರಂಭ ಮಾಡೋಣ. ನಾನೀಗ ಮೊದಲು ಆ ಒಂದು ಕ್ಷೇತ್ರದ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೀಡೋ ಪ್ರಯತ್ನವನ್ನು ಮಾಡ್ತೀನಿ. ಪುರಾಣಗಳ ಪ್ರಕಾರ ಪರಶುರಾಮನ ಸೃಷ್ಟಿಯ 7 ಕ್ಷೇತ್ರಗಳಲ್ಲಿ ಈ ಕ್ಷೇತ್ರವೂ ಒಂದು. ಈ ಕ್ಷೇತ್ರ ಅನಾವೃಷ್ಟಿಯಿಂದ ಪೀಡಿತವಾದಾಗ ಗೌತಮ ಮುನಿಗಳು ಇಲ್ಲಿ ನೆಲೆಸಿ ಯಜ್ಞಯಾಗಾದಿಗಳನ್ನು ಮಾಡಿದರು ಅನ್ನೋದು ಪುರಾಣಗಳ ಪ್ರಕಾರ ಬಂದಂಥ ಮಾಹಿತಿ. ಯುಗಗಳಿಂದಲೂ ಪವಿತ್ರ ಸ್ಥಳವಾದ ಈ ಕ್ಷೇತ್ರವನ್ನು ಕೃತಯುಗದಲ್ಲಿ ಹರಿಹರ ಕ್ಷೇತ್ರ ಎಂದು, ತ್ರೇತ್ರಾಯುಗದಲ್ಲಿ ಮಧುಕಾನನ ಎಂದು, ದ್ವಾಪರ ಯುಗದಲ್ಲಿ ಗೌತಮ ಕ್ಷೇತ್ರ ಎಂದು, ಹಾಗೆಯೇ ಈಗಿನ ಕಲಿಯುಗದಲ್ಲಿ ಕುಂಬಾಶಿ ಅಂತಲೂ ಕರೀತಾರೆ. ಹೌದು, ನಾವೀಗ ನೋಡುತ್ತಿರುವ ದೇವಾಲಯ ಶ್ರೀ ಕ್ಷೇತ್ರ ಕುಂಬಾಶಿ. ಇದನ್ನು ಆನೆಗುಡ್ಡೆ ಶ್ರೀ ವಿನಾಯಕ ದೇವಾಲಯ ಅಂತ ಕೂಡ ಕರೀತಾರೆ. ಇಲ್ಲಿಯ 12 ಅಡಿ ಎತ್ತರವಿರುವ ಶ್ರೀ ವಿನಾಯಕನ ವಿಗ್ರಹ ಉದ್ಭವ ಮೂರ್ತಿಯಾಗಿದ್ದು, ಆನೆ ರೂಪದಲ್ಲಿರುವ ಏಕಶಿಲಾ ಉದ್ಭವ ಮೂರ್ತಿಯಾಗಿದೆ. ಇದು ಹಣೆಗೆ ತಿಲಕವನ್ನು ಶ್ರೀಗಂಧದಿಂದ ಮಾಡಲಾಗಿದ್ದು, ದೇವರು ಚಿನ್ನದಿಂದ ಮಾಡಿದ ಸ್ವರ್ಣಮುಖವನ್ನು ಹೊಂದಿದ್ದಾರೆ. ದೇಹದ ವಿಗ್ರಹದ ಉಳಿದ ಭಾಗ ಏನಿದೆ ಅದು ಶುದ್ಧ ಬೆಳ್ಳಿಯಿಂದ ಮಾಡಲಾಗಿದೆ. ಪ್ರತಿ ವರ್ಷವೂ ಕೂಡ ಗಣೇಶನ ಈ ವಿಗ್ರಹ ಬೆಳೆಯುತ್ತಾ ಇದೆ ಅನ್ನೋ ಒಂದು ಪ್ರತೀತಿ ಕೂಡ ಈ ಕ್ಷೇತ್ರಕ್ಕಿದೆ. ದೇವಸ್ಥಾನ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 8:30ವರೆಗೂ ತೆರೆದಿರುತ್ತದೆ. ಗಣೇಶ ಚತುರ್ಥಿಯಂದು ಆನೆಗುಡ್ಡೆ ಗಣಪತಿ ದೇವಸ್ಥಾನದಲ್ಲಿ ಜರುಗುವ ಪ್ರಮುಖವಾದ ದೊಡ್ಡ ಹಬ್ಬ ಅಂತ ಇದು. ಸಂಕಷ್ಟ ಚತುರ್ಥಿಯನ್ನೂ ಸಹ ಬಹಳ ಶ್ರದ್ಧಾ ಭಕ್ತಿಯಿಂದ ಇಲ್ಲಿ ಆಚರಿಸಲಾಗುತ್ತದೆ. ದೇವಾಲಯದಲ್ಲಿ ಭಕ್ತರು ಹಲವಾರು ವಿಶೇಷವಾದ ಪೂಜೆ, ಸೇವೆ, ಹರಕೆಗಳನ್ನು ನಡೆಸ್ತಾ ಇರ್ತಾರೆ. ಈ ದೇವಾಲಯದ ರಥೋತ್ಸವವು ಡಿಸೆಂಬರ್ ಮೊದಲ ವಾರದಲ್ಲಿ ನಡೆಯುತ್ತದೆ. ಹಾಗಾದರೆ ಈ ದೇವಸ್ಥಾನಕ್ಕೆ ಹೋಗೋದಾದರೂ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿರುವ ಉಡುಪಿ ಕುಂದಾಪುರ ಹೆದ್ದಾರಿ, ಇದು ರಾಷ್ಟ್ರೀಯ ಹೆದ್ದಾರಿ 66. ಈ ರಸ್ತೆಯಿಂದ 1 ಕಿಲೋಮೀಟರ್ ಪೂರ್ವಕ್ಕೆ ಕುಂಬಾಶಿ ಅನ್ನೋ ಪ್ರದೇಶದಲ್ಲಿ ಈ ಪುರಾತನವಾದಂಥ ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನ ಇದೆ. ಇಲ್ಲಿ ನಿತ್ಯವೂ ಹಲವಾರು ಭಕ್ತಾದಿಗಳು, ಯಾತ್ರಾರ್ಥಿಗಳು ಬಂದು ದೇವರ ದರ್ಶನ ಪಡೆದು ಸೇವೆ ಸಲ್ಲಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸ್ತಾರೆ, ಅಥವಾ ಇಷ್ಟಾರ್ಥ ಸಿದ್ಧಿಯಾದಾಗ ಹರಕೆ ಬಂದು ತೀರಿಸ್ತಾರೆ ಕೂಡ. ತುಂಬ ಮಹತ್ವಪೂರ್ಣವಾದ, ತುಂಬ ಪೌರಾಣಿಕವಾಗಿಯೂ ಶಕ್ತಿಶಾಲಿಯಾದಂಥ ಒಂದು ಕ್ಷೇತ್ರ ಅಂದರೆ ಆನೆಗುಡ್ಡೆ ವಿನಾಯಕ ದೇವಸ್ಥಾನ ಅಂತಲೇ ಹೇಳ್ಬೋದು. ನೋಡಿದ್ರಾ, ಈ ಕ್ಷೇತ್ರ ಆನೆಗುಡ್ಡೆ ವಿನಾಯಕ ದೇವಸ್ಥಾನದ ಬಗ್ಗೆ ತಿಳಿದಿರೋ ಸ್ವಲ್ಪ ಮಾಹಿತಿ ಇದು. ಮುಂದಿನ ಕ್ಷೇತ್ರ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗ್ತೀವಿ. ನಿಮಗೆ ಯಾವುದಾದ್ರೂ ಕ್ಷೇತ್ರದ ಬಗ್ಗೆ ಸ್ಪೆಸಿಫಿಕ್ ಮಾಹಿತಿ ಬೇಕು ಅಂದರೆ ದಯವಿಟ್ಟು ನಮಗೆ ತಿಳಿಸಿ. ಮುಂದಿನ ಕ್ಷೇತ್ರದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಮಾಡ್ತೀವಿ. ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ, ಆಶೀರ್ವದಿಸಿ ಅಂತ ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು.